ತುಂಬ ಬರಿ ವಿಷವ ಕಾರುತ್ತಿರು ಮನುಜ ನಿನಗೆ ಕಾದು ಕಟ್ಟಿಟ್ಟು ಕೊನೆಗೆ ವಿಷದ ಎಡೆಯನೇ ಇಡುವೆ ಪ್ರೀತಿ ಪರಿದೆಯ ತೊರೆದೆ ನಾನು ಮೋಸ ಹೋದೆ ನಾಗಿಣೆ ದ್ವೇಷದ ಕೆಚ್ಚೆಗೆ ಕೊನೆಯಿಲ್ಲ ಸಂಹಾರವೇ ಪರಮ ಗುರಿ ವೈರಿಗಿನ್ನೂ ಉಳಿದಿಲ್ಲ ಒಲವಿನ ಬೆಳಕನೆ ನಂದಿಸಿದ ನುರುಳರ ಸಂಹಾರ ಆಗಲಿ ಯಾವುದೇ ಪ್ರತಿಕಾರ ನಾಗಿಣೆ ನಮಗೆ ಅಂತ ಯಾಕೆ ಹೇಳ್ತೀಯ? ನನಗೇಂತ ಹೇಳು. ನನ್ನ ಬೇರೆ ಯಾವ ಸ್ನೇಹಿತರು ನನ್ನ ಡಿಕ್ಟೇಟರ್ ಅನ್ಕೊಂಡಿಲ್ವಲ್ಲ, ಅವರೆಲ್ಲರಿಗಿಂತ ನನ್ನ ಬುದ್ಧಿವಂತ ಅಂತ ಅನ್ಕೊಂಡಿದ್ದಾರೆ. ಅದಕ್ಕೆ ಅವ್ರು ನನಗೆ ರೆಸ್ಪೆಕ್ಟ್ ಕೊಡ್ತಾರೆ, ನಾನು ಹೇಳಿದ್ದಕ್ಕೆ ಓಕೆ ಅಂತಾರೆ. ನನಗಿಂತ ಬೆಟರ್ ಐಡಿಯಾ ಯಾರಾದರೂ ಕೊಟ್ರೆ ಆ ಕ್ಷಣ ನನ್ನ ಜಾಗ ನಾನು ಬಿಟ್ಕೊಡ್ತೀನಿ. ಅದು ಬಿಟ್ಟು ಸೀನಿಯರ್ ಅಂತನೋ ಅಥವಾ ಒಂದು ಚಾನ್ಸ್ ಕೊಡೋಣ ಅಂತನೋ ಯಾರನ್ನಾದ್ರೂ ಲೀಡರ್ ಅಂತ ಒಪ್ಕೊಂಡ್ರೆ ಅದು ಬಿಸ್ನೆಸ್ ಆಗಲ್ಲ, ಪಾಲಿಟಿಕ್ಸ್ ಆಗಲ್ಲ. ನಂಗೆ ಗೊತ್ತು ನೀನು ಬುದ್ಧಿವಂತ ಅಂತ. ನಾವಷ್ಟು ದಡ್ರಲ್ಲ, ನಮಗೂ ಬುದ್ಧಿ ಇದೆ. ನಮ್ಮ ತಲೆನಲ್ಲೂ ಐಡಿಯಾಗಳು ಹುಟ್ಟುತ್ತೆ. ಐಡಿಯಾ ಹುಟ್ಟಿದ ಮಾತ್ರಕ್ಕೆ ಅವನ್ನ ಯಾರು ಬಾಸ್ ಮಾಡಲ್ಲ. ಆ ಐಡಿಯಾಗಳು ಎಷ್ಟು ಯುನೀಕ್ ಆಗಿವೆ, ಎಷ್ಟು ಯೂಸ್ಫುಲ್ ಆಗಿವೆ, ಅದನ್ನು ಇಂಪ್ಲಿಮೆಂಟ್ ಮಾಡಿದ್ರೆ ಎಷ್ಟು ಬೇಗ ರಿಸಲ್ಟ್ ಬರುತ್ತೆ ಅನ್ನೋದ್ರ ಮೇಲೆ ಐಡಿಯಾದ ಕ್ವಾಲಿಟಿ ಡಿಪೆಂಡ್ ಆಗುತ್ತೆ. ಆ ಕ್ವಾಲಿಟಿಯಲ್ಲಿ ನಾನು ಮುಂದೆ ಇದ್ದೀನಿ, ಲಾಸ್ಟ್ ಬೆಂಚಲ್ಲಿ. ನನಗೆ ಅವಮಾನ ಮಾಡ್ತಾ ಇದೆಯಾ ನೀನು? ಕೂತ್ಕೋ, ಉದ್ವೇಗ ಒಳ್ಳೇದಲ್ಲ. ಆಡೋ ಮಾತಿನಲ್ಲಿ ಲಾಜಿಕ್ ಇದ್ರೆ ಅದನ್ನ ವಾದ ಅಂತಾರೆ. ನನಗೆ ವಿತಂಡವಾದ ಮಾಡೋಷ್ಟು ಪುರ್ಸೊತ್ತಿಲ್ಲ. ನಿನಗೆ ಯಾವ ಥರ ಹೇಳಿದ್ರು ಅರ್ಥ ಆಗಲ್ಲ ಅಂದಮೇಲೆ ಮಾತಾಡೋ ಪ್ರಯೋಜನ ಇಲ್ಲ. ಅದೇನು ಕೇಳಬೇಕು ಅಂತಿದೆಯೋ ಕೇಳು. ದುಡ್ಡು ಬೇಕಾ? ಎಷ್ಟು ಬೇಕು? ನನಗೆ ನೀನ್ ಕೊಡೋ ಎಂಜ್ಲು ಕಾಸಾಗ್ಲಿ ಅಥವಾ ಭಿಕ್ಷೆ ಆಗ್ಲಿ ಬೇಡ. ಪಾಲ್ ಬೇಕು. ಪಾಲ್ ಕೊಡೋಕ್ಕೆ ನೀನೇ ನನ್ನ ಅಣ್ಣನ, ತಮ್ಮನ, ರಕ್ತ ಸಂಬಂಧಿನ? ನನಗೆ ನಾಗಮಣಿ ಬೇಕು. ಅದರಲ್ಲಿ ಬರೋ ನನ್ನ ಪಾಲು ನನಗೆ ಬೇಕು. ಆಮೇಲೆ ನಿನ್ನ ಸಹವಾಸ ಬೇಡ ನನಗೆ. ಆಗಲ್ಲ. ನೀನು ಮತ್ತೆ ಗುರುಗಳು ಸೇರ್ಕೊಂಡು ನಮಗೆ ಮೋಸ ಮಾಡ್ತಾ ಇದ್ದೀರಾ. ನಮ್ಮನ್ನ ಯಾಮಾರಿಸಿ ನೀವೇ ಅನುಭವಿಸ್ತಾ ಇದ್ದೀರಾ. ನಿಜ ಹೇಳು, ನಾಗಮಣಿನ ನೀನು ಮಾರ್ಕೊಂಡ್ಯಾ ತಾನೆ? ಅದನ್ನ ಮಾರಿದ ದುಡ್ಡಿಂದ ತಾನೆ ಇಷ್ಟು ದೊಡ್ಡ ಶ್ರೀಮಂತಿಕೆಯಿಂದ ನೀನು ಮೆರಿತಾ ಇರೋದು. ಅದನ್ನ ಮಾರಿದ ದುಡ್ಡಿಂದ ತಾನೆ ನಾವು ಕೇಳ್ದಾಗೆಲ್ಲ ಚಿಲ್ಲರೆ ಕಾಸನ್ನ ಬಿಸಾಕಿ ನಮ್ಮ ಬಾಯಿ ಮುಚ್ಚಿಸ್ತಾ ಇರೋದು. ನೋಡು, ನಾಗಮಣಿನ ನೀನೊಬ್ನೇ ಹೋಗಿ ತಂದಿಲ್ಲ. ಅದನ್ನ ತರಬೇಕಾದ್ರೆ ನಾವೆಲ್ಲರೂ ನಮ್ಮ ಪ್ರಾಣನ ಒತ್ತೆ ಇಟ್ಟು ಸಹಾಯ ಮಾಡಿದೀವಿ. ಅದಕ್ಕೆ ಕೇಳ್ತಾ ಇರೋದು. ಅದರಲ್ಲಿ ನಮ್ಮೆಲ್ಲರಿಗೂ ಈಕ್ವಲ್ ಶೇರ್ ಬೇಕು ಅಂತ. ಅದನ್ನ ತರೋವರೆಗೂ ನಮ್ಮನ್ನೆಲ್ಲ ಯೂಸ್ ಮಾಡ್ಕೊಂಡು ಆಮೇಲೆ ಟಿಶ್ಯೂ ಪೇಪರ್ ತರ ಬಿಸಾಕ್ದೆ. ಎಲ್ಲಿ ನಾವು ನಾಗಮಣಿನ ಕೇಳ್ತೀವೋ ಅಂತ ಅದನ್ನ ಗುಟ್ಟಾಗಿಟ್ಟಿರೋ ನಾಟಕ ಆಡಿ ಈಗ ಕದ್ದು ಮಾರ್ಕೊಂಡಿದ್ಯಲ್ಲ. ಪ್ರಾಣಕ್ಕೆ ಪ್ರಾಣ ಕೊಡೋ ನಮ್ಮಂತ ಸ್ನೇಹಿತರಿಗೆನೆ ವಿಶ್ವಾಸ ದ್ರೋಹ ಮಾಡಿದ್ಯಾ ನೀನು. ಇಡಿಯಟ್ ತರ ಮಾತಾಡಬೇಡ. ಎಲ್ಲೋ ಇದ್ದೆ ನೀನು? ಎಲ್ಲೋ ಇದ್ ನಿಮ್ಗಳನ್ನ ಜೊತೆಗೂಡಿಸಿದ್ದು ನಾನು. ನಾಗಿಣಿ ಪ್ರಾಜೆಕ್ಟ್ನಲ್ಲಿ ಇನ್ವಾಲ್ವ್ ಮಾಡಿದ್ದು ನಾನು.
ನಾವೆಲ್ಲ ಸೇರಿ ನಾಗಮಣಿನ ಸಂಪಾದನೆ ಮಾಡಿದ್ರು 23 ವರ್ಷ ಜವಾಬ್ದಾರಿಯಿಂದ ಅದನ್ನ ಕಾಪಾಡ್ತಾ ಇರೋನು ನಾನು. ಯಾವ ಕ್ಷಣದಲ್ಲಿ ಏನಾಗುತ್ತೋ, ಯಾವ ಕಡೆಯಿಂದ ನಾಗಿಣಿ ಮನೆಗೆ ನುಗ್ಗಿ ನನ್ನ ಸಂಸಾರಕ್ಕೆ ಏನ್ ಮಾಡ್ತಾಳೋ ಅಂತ ಪ್ರತಿ ಕ್ಷಣನೂ ನನ್ನ ಜೀವನ ಬಿಗಿ ಹಿಡ್ಕೊಂಡು ಬದುಕ್ತಾ ಇರೋನು ನಾನು. ಲೇ ಸಾಮ್ರಾಟ್, ಒಂದು ಹೇಳ್ತೀನಿ ತಿಳ್ಕೋ, ನಿಮ್ಮನ್ನ ಟಿಶ್ಯೂ ತರ ಬಿಸಾಕೋ ವ್ಯಕ್ತಿ ನಾನಾಗಿದ್ರೆ ನಾಗಮಣಿ ಸಂಪಾದಿಸಿದ ಮರುಕ್ಷಣನೇ ಕತೆಗಳನ್ನ ಮುಗಿಸ್ಬಿಡ್ತಾ ಇದ್ದೆ. ಹಾಗೆ ಮಾಡದೆ 23 ವರ್ಷದಿಂದ ನಿಮ್ಮ ಬೇಡಿಕೆಗಳನ್ನ ಈಡೇರಿಸ್ಕೊತಾನೆ ಬರ್ತಾ ಇದ್ದೀನಿ. ನಾವೆಲ್ಲರೂ ಒಂದೇ ಅನ್ಕೊಂಡಿದ್ದೀನಿ. ಆದರೂ ನನ್ನ ಮೇಲೆ ಆರೋಪ ಮಾಡ್ತಾ ಇದೀಯ. ಇನ್ನೊಂದು ವರ್ಷ, ಇನ್ನೊಂದೇ ಒಂದು ವರ್ಷ ಆ ನಾಗಮಣಿ ಬಗ್ಗೆ ಮಾತಾಡ್ಬೇಡ. ಆಮೇಲೆ ಏನ್ ಬೇಕೋ ಅದನ್ನ ನಾನು ಕೊಡ್ತೀನಿ. ಚಿನ್ನದ ಮೊಟ್ಟೆ ಇಡೋ ಕೋಳಿನ ಈಗಲೇ ಕುಯ್ಯೋದು ಬೇಡ. ಅಂದ್ರೆ ನೀನು ಹೇಳ್ತಾ ಇರೋದೇನು? ನೀನು ಬಹಳ ಸಾಚ ಆ ನಾಗಮಣಿನ ಇನ್ನೂ ಸೇಫ್ ಆಗಿ ಇಟ್ಟಿದ್ದೀನಿ ಅಂತನಾ? ಹೌದು ಕಣ, ಆ ನಾಗಮಣಿ ಇರಬೇಕಾದ ಜಾಗದಲ್ಲಿ ಸೇಫ್ ಆಗಿದೆ. ಸರಿ, ನಿನ್ನ ಮಾತನ್ನ ನಾನು ನಂಬ್ತೀನಿ. ಹಾಗಿದ್ರೆ ಆ ನಾಗಮಣಿ ಎಲ್ಲಿದೆ ಅಂತ ಈಗ ತೋರಿಸು. ಯಾಕಪ್ಪ, ಯಾಕೆ ಶಾಕ್ ಆಗೋದ್ಯಾ? ಯಾಕೆ ಅದನ್ನ ತೋರ್ಸಕ್ ಆಗಲ್ವಾ? ಆಗಲ್ಲ. ಆ ಜಾಗ ಸೀಕ್ರೆಟ್ ಆಗಿರ್ಬೇಕು ಅಂತ ಗುರುಗಳು ಆವತ್ತೇ ಆಜ್ಞೆ ಮಾಡಿದ್ದಾರೆ. ಹಾ, ಇದೇ ಲಾಕು. ಈ ಲಾಕನ್ನು ಇಟ್ಕೊಂಡೆ ನಮ್ಮನ್ನೆಲ್ಲ ಇಷ್ಟು ದಿನ ನೀನು ಬಕ್ರಾ ಮಾಡಿದ್ದು. ಇದೇ ಲಾಕ್ ಇಟ್ಕೊಂಡು ನಮ್ಮ ತಲೆ ಮೇಲೆ ಟೊಪ್ಪಿ ಹಾಕಿದ್ದಲ್ಲ. ಯಾರು ನಂಬ್ತಾರೋ ಬಿಡ್ತಾರೋ, ಅಥವಾ ಗುರುಗಳು ಹೇಳಿದ್ರು ಅಥವಾ ಇನ್ಯಾರು ಹೇಳಿದ್ರು, ಅದು ನನಗೆ ಬೇಕಾಗಿಲ್ಲ. ಆ ನಾಗಮಣಿ ಎಲ್ಲಿದೆ ಅನ್ನೋದಷ್ಟೇ ನನಗೆ ಬೇಕಾಗಿರೋದು. ಮೊದಲು ನೀನು ಅದನ್ನ ನನಗೆ ತೋರಿಸು, ಆಮೇಲೆ ನಾನು ನೀನು ಹೇಳೋದನ್ನ ನಂಬ್ತೀನಿ. ನೀನು ಹೇಳ್ದಾಗೆ ಇನ್ನೊಂದು ವರ್ಷ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತೀನಿ. ಆ ನಾಗಮಣಿ ಎಲ್ಲಿದೆ ಅಂತ ತೋರಿಸ್ತೀಯಾ? ಆಗಲ್ಲ. ಸಾಧ್ಯ ಇಲ್ಲ ಅಂದ್ರೆ ಆ ನಾಗಮಣಿನ ನೀನು ಮಾರ್ಕೊಂಡಿದ್ಯಾ ಅಂತ ಒಪ್ಕೋ. ಸಾಮ್ರಾಟ್, ನಿನಗೆ ಹೇಳ್ತಾ ಇದ್ದೀನಿ, ಈಗ ನಾನು ನಾಗಮಣಿನ ತೋರ್ಸಕ್ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ಯಜಮಾನ್ರ ಮೇಲೆ ಕೈ ಮಾಡಿದ್ರೆ ಕಚ್ಚು ಸಾಕ್ಬಿಡ್ತೀನಿ ಮಗನೇ. ಯಾವನು ಏನು ಅಂತ ಹಿಂದೆ ಮುಂದೆ ನೋಡೋದಿಲ್ಲ. ಯಜಮಾನ್ರ ಬಗ್ಗೆ ಇನ್ನೊಂದು ಮಾತು ಮಾತಾಡಿದ್ರೆ ಸಿಗಿದಾಕ್ಬಿಡ್ತೀನಿ ಮಗ, ಸಿಗಿದಾಕ್ಬಿಡ್ತೀನಿ. ನಂದೀಶಾ, ಬಿಡು. ಬೇಷ್ ನಂದೀಶ, ನಿನ್ನ ಸ್ವಾಮಿ ನಿಷ್ಠೆ ಮುಂದೆ ನಿಯತ್ತಿಗೆ ಹೆಸರಾಗಿರೋ ಪ್ರಾಣಿನೂ ನೀವು ಉಳಿಸಿ ಬಿಸಾಕ್ಬೇಕು. ನಿನ್ಗೆ ನನ್ನ ಮೇಲೆ ಎಷ್ಟು ಅಭಿಮಾನ ಇದೆ ಅಂತ ಇನ್ನೊಂದ್ಸಲ ಪ್ರೂವ್ ಮಾಡಿಬಿಟ್ಟೆ. ನನಗೆ ಅನ್ನ ಹಾಕಿದ್ದ ದಡಿನ ಕಚ್ಚಾಕ್ ಬಂದ್ರೆ ಕೊಚ್ಚಾಕಕ್ಕೂ ಹಿಂದೆ ಮುಂದೆ ನೋಡೋದಿಲ್ಲ ಈ ನಂದೀಶ ಯಜಮಾನ್ರೆ. ನೋಡಿದ್ನಲ್ಲ, ನೀವು ಎದುರುಗಿದ್ದೀರಾ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಜೀವ ಉಳಿದಿದೆ. ನೀವು ಇಲ್ದೇ ಇದ್ದಾಗ ಮಾತಾಡಬೇಕಾಗಿತ್ತು. ಮಾತಾಡಿದ ಸೆಕೆಂಡ್ಗೆ ಅವನ ಜೀವ ಜಾವರಾಯನ ಪಾದ ಸೇರ್ಕೊಂಡ್ಬಿಡೋದು. ರಿಲ್ಯಾಕ್ಸ್. ನಿನಗೆ ನನ್ನ ಮೇಲೆ ಎಷ್ಟು ಭಕ್ತಿ ಇದೆ ಅಂತ ಗೊತ್ತು, ಆದರೆ ಸ್ವಲ್ಪ ಭಯನೂ ಇರಲಿ. ನನ್ನ ಮೇಲಲ್ಲ, ಕಾನೂನು ಬಗ್ಗೆ, ಎದುರುಗಿರೋ ವ್ಯಕ್ತಿ ಬಗ್ಗೆ. ಭಯ ಭಕ್ತಿ ಇರೋದು ನನಗೆ ನಿಮ್ಮೊಬ್ಬರ ಮೇಲೆ ಯಜಮಾನ್ರೆ. ನಿಮ್ಮನ್ನು ಮೀರಿದ ಕಾನೂನು ಗೊತ್ತಿಲ್ಲ, ದೇವರು ಬೇಕಾಗಿಲ್ಲ. ಈ ಜೀವ ಭೂಮಿಗೆ ಬಂದಿರೋದೇನೆ ನಿಮಗೋಸ್ಕರ. ನೀನು ಯಾರನ್ನು ಕೊಲೆ ಮಾಡಿ ಜೈಲಿಗೆ ಹೋದರೆ
ನಿನ್ನಂಥ ಒಳ್ಳೆಯ ಸ್ನೇಹಿತ ನನಗೆಲ್ಲಿ ಸಿಗ್ತಾನೆ ನಂದೀಶ? ಕೋಪ ಆವೇಶ ಸಹಜ, ಆದರೆ ವಿವೇಚನೆ ಕಳ್ಕೊಂಡು ನಾವೇನೇ ಮಾಡಿದ್ರು ಆಫ್ಟರ್ ಎಫೆಕ್ಟ್ಸು ಭಾಳ ಕೆಟ್ಟದಾಗಿರುತ್ತೆ. ನನಗೆ ನೀನು ಕಳ್ಕೊಳ್ಳೋಕೆ ಇಷ್ಟ ಇಲ್ಲ ನಂದೀಶ. ನಾನು ಬದುಕಿರೋವರೆಗೂ ನೀನು ನನ್ನ ಜೊತೆಗಿರಬೇಕು. ಇರ್ತೀಯಾ? ಇರ್ತೀನಿ ಯಜಮಾನ್ರೆ. ಆಮೇಲೆ ಇನ್ನೊಂದು ವಿಷಯ ಜ್ಞಾಪಕ ಇಟ್ಕೊ, ನಾಗಮಣಿ ಗುಟ್ಟು ಗೊತ್ತಿರೋರು ಯಾರೇ ಆದರೂ ಅವ್ರನ್ನ ನಾವು ಎದುರು ಹಾಕ್ಕೋಬಾರ್ದು, ಗುಂಪಿಂದ ದೂರ ಮಾಡಬಾರ್ದು. ಅವ್ರದ್ದೇನೇ ಬೇಡಿಕೆಗಳಿದ್ರು ಸ್ಪಂದಿಸ್ಬೇಕು, ಅವ್ರೇನೇ ಸಹಾಯ ಕೇಳಿದ್ರು ಮಾಡಬೇಕು. ನನ್ನ ತಾಳ್ಮೆ, ನನ್ನ ಸಹನೆನೇ 23 ವರ್ಷ ನಮ್ಮನ್ನು ಒಗ್ಗಟ್ಟಾಗಿಟ್ಟಿರೋದು. ನಾನು ದುರಾಸೆ ಅನ್ನೋ ದುಶ್ಚಟಕ್ಕೆ ಬಲಿಯಾಗಿದ್ದರೆ ಅವ್ರ ಥರನೇ ಹಾರಾಡಿಕೊಂಡು ಒಬ್ರಿಗೊಬ್ರು ಕಿತ್ತಾಡಿಕೊಂಡು ನಾಶ ಆಗೋಗ್ತಾ ಇದ್ವಿ. ಅವನಿಗೆ ನನ್ನ ಮೇಲಿನ ಕೋಪಕ್ಕೋ ಅಥವಾ ನೀನು ಅವನ ಮೇಲೆ ಕೈ ಮಾಡಿದೆ ಅನ್ನೋ ಕೋಪಕ್ಕೋ ನಾಗಮಣಿ ವಿಷಯನ ಆಚೆ ಹೇಳಬಾರ್ದು. ಗೊತ್ತಾಯ್ತಾ? ಗೊತ್ತಾಯ್ತು ಯಜಮಾನ್ರೆ, ನನ್ನಿಂದ ತಪ್ಪಾಗಿದೆ, ದಯವಿಟ್ಟು ಕ್ಷಮಿಸ್ಬಿಡಿ. ಕೋಪ ಬಂದಾಗ ಬುಸ್ಸನ್ನು ಕಚ್ಚಬೇಡ, ಕಚ್ಚಿದ್ರೆ ಸತ್ತೇ ಹೋಗ್ತಾರೆ. ನಮಗೆ ಸಾವು ಬೇಡ, ನಮ್ಮ ಬಗ್ಗೆ ಭಯ ಇರಬೇಕು. ಗುರುಗಳೇ, ನಿಮ್ಮ ಈ ದೀರ್ಘ ಮೌನ ನಮ್ಮನ್ನು ಕಂಗೆಡಿಸುತ್ತಿದೆ. ಇಷ್ಟು ಗಾಢವಾಗಿ ಏನನ್ನು ಚಿಂತಿಸುತ್ತಿರುವಿರಿ ಗುರುಗಳೇ? ನನ್ನನ್ನು ಈಗಲೂ ಕಾಡುತ್ತಿರುವ ಆ ತೀಕ್ಷ್ಣವಾದ ಕಣ್ಣುಗಳ ಬಗ್ಗೆ ಯೋಚಿಸುತ್ತಿದ್ದೇನೆ. ಕಣ್ಣುಗಳು ಗುರುಗಳೇ? ಅದೇ ಕಣ್ಣುಗಳು, ದಿಗ್ವಿಜಯನ ಮನೆಯಲ್ಲಿ ಅತಿಥಿಯಾಗಿ ಬಂದಿದ್ದ ಆ ಹುಡುಗಿಯ ಕಣ್ಣುಗಳು. ಅವಳ ಕಣ್ಣುಗಳಲ್ಲಿ ಅಂಥ ವಿಶೇಷವೇನಿದೆ ಗುರುಗಳೇ? ಆ ಕಣ್ಣುಗಳಲ್ಲಿ ಯಾವುದೋ ವಿಲಕ್ಷಣ ತೇಜಸ್ಸು ಹೊಳೆಯುತ್ತಿತ್ತು. ನನಗೆ ಅನುಮಾನವಿದೆ ಭದ್ರ, ಆ ಮನೆಯನ್ನು ಪ್ರವೇಶಿಸಿ ನಮ್ಮ ಶಕ್ತಿಗಳನ್ನು ನಿಗ್ರಹಿಸಿದ ಸರ್ಪ ಆಕೆಯೇ ಇರಬೇಕೆಂಬ ಸಂದೇಹ ಪ್ರಬಲವಾಗಿದೆ. ಹೇಳಿ ಗುರುಗಳೇ, ಆ ನಿಮ್ಮ ಸಂದೇಹ ನಿವಾರಣೆಗೆ ನಮ್ಮಿಂದೇನಾದರೂ ಆಗಬೇಕೆ? ಹೌದು, ನಿಮ್ಮಿಂದ ಆಗಬೇಕಾಗಿರುವುದು ಬಹಳವಿದೆ. ನಾವೇನು ಮಾಡಬೇಕು ಅಪ್ಪಣೆ ಕೊಡಿ ಗುರುಗಳೇ. ನಿಮ್ಮ ಅನುಮಾನ ಬಂದಷ್ಟೇ ಶೀಘ್ರವಾಗಿ ನಿವಾರಣೆ ಮಾಡಿಕೊಳ್ಳೋಣ. ಈಗಾಗಲೇ ದಿಗ್ವಿಜಯ ಅವರು ಎಲ್ಲ ಪರೀಕ್ಷೆಗಳನ್ನು ಮಾಡಿಸಿದ್ದಾರಲ್ಲ ಗುರುಗಳೇ? ಆಕೆ ಸರ್ಪ ಅಲ್ಲ ಅಂತ ಅವರೇ ತಿಳಿಸಿದ್ರು. ನನ್ನನ್ನು ಎದುರಿಸಿದ ಶಕ್ತಿಯೇ, ನನ್ನ ಜಂಟಿ ಅಸ್ತ್ರಗಳನ್ನು ನಿರ್ನಾಮ ಮಾಡಿದ ಆ ಅಗೋಚರ ಶಕ್ತಿಯೇ ಆ ಹುಡುಗಿಯನ್ನು ಸರ್ಪವಾಗದಂತೆ ತಡೆದಿರಬಹುದಲ್ಲವೇ? ಇರಬಹುದು ಗುರುಗಳೇ, ಆದರೆ ಅವರು ಮನೆಯ ಎಲ್ಲ ಕೋಣೆಗಳಲ್ಲೂ ನಾಗನಾಶಕಗಳನ್ನು ಇರಿಸಿದ್ದಾರಂತೆ. ಆ ನಾಗನಾಶಕವು ಅವಳನ್ನು ಹಾವಾಗಿಸಿಲ್ಲವೆಂದರೆ? ನಾನು ನಾಗನಾಶಕಗಳನ್ನು ಮಲಗುವ ಹಾಸಿಗೆ ಕೆಳಗಿಡಲು ಮಾತ್ರ ಸೂಚಿಸಿದ್ದೆ. ಅವನು ಹಾಗೆಯೇ ಮಾಡಿದ್ದಾನೆ. ಹಾಗೊಂದು ವೇಳೆ ಅವಳು ಪಲ್ಲಂಗ ಮತ್ತು ಹಾಸಿಗೆಯನ್ನು ಸ್ಪರ್ಶಿಸದೆ ಉಳಿದಿದ್ದರೆ
ಅವಳು ಸರ್ಪವಾಗುವ ಪ್ರಮೇಯವೇ ಬರುವುದಿಲ್ಲ ಭದ್ರ. ಅದನ್ನೆಲ್ಲ ಒಪ್ಪುವೆ. ಆದರೆ ನೀವು ಮಾಡಿದ ಯಾಗ ಕೂಡ ಅವಳನ್ನು ಹಾವಾಗಿಸಲಿಲ್ಲವಲ್ಲ ಗುರುದೇವ? ಹಾಗಲ್ಲದೆ ಆ ಮನೆಗೆ ನೀವು ಮಾಡಿದ ದಿಗ್ಬಂಧನ ಯಾವ ಹಾನಿಯೂ ಉಂಟು ಮಾಡಲಿಲ್ಲವಲ್ಲ? ಇಷ್ಟೆಲ್ಲ ದೈತ್ಯಪಟ್ಟುಗಳನ್ನು ಒಮ್ಮೆಲೆ ದಾಟಲು ಸಾಧ್ಯವೇ ಗುರುಗಳೇ? ಆಕೆಯ ಹಿಂದಿರುವ ಶಕ್ತಿ ಇವೆಲ್ಲವುಗಳಿಂದ ಆಕೆಯನ್ನು ರಕ್ಷಿಸುತ್ತಿದ್ದರೆ ಸಾಧ್ಯತೆ ಇರಬಹುದು. ಅದಕ್ಕೆ ಯಾವುದು ಹೇಗಾದರೂ ಆಗಲಿ ಮೊದಲು ನಮಗೆ ಅನುಮಾನ ಬಂದ ವ್ಯಕ್ತಿಗಳನ್ನೇ ಪರೀಕ್ಷಿಸಬೇಕು. ಪರೀಕ್ಷಿಸಲು ಏನಾದರೂ ಮಾರ್ಗಗಳಿದೆಯೇ ಗುರುದೇವ? ಆಕೆಯ ಮುಡಿಯಿಂದ ಜಾರಿದ ಬೇರು ಸಮೇತವಾದ ಕೂದಲ ಎಲೆಗಳನ್ನು ಹೆಕ್ಕಿ ತರಬೇಕು. ತರುತ್ತೇವೆ ಗುರುಗಳೇ. ಜೊತೆಗೆ ಆಕೆಯ ಜನ್ಮ ಕುಂಡಲಿ ಬೇಕು. ಎಷ್ಟು ವೇಗವಾಗಿ ನೀವು ಈ ಕೆಲಸವನ್ನು ಮಾಡಿ ಮುಗಿಸುವಿರೋ ಅಷ್ಟು ಬೇಗ ಅವಳ ಜನ್ಮವನ್ನು ಭೇದಿಸುತ್ತೇನೆ. ಆದರೆ ಆಕೆಯ ಕೇಶ, ವಸ್ತ್ರ ಮತ್ತು ಜನ್ಮಕುಂಡಲಿಗಳಿಂದ ಏನು ಸಾಧ್ಯ ಗುರುಗಳೇ? ಅವುಗಳನ್ನು ಪರೀಕ್ಷಿಸುವುದರಿಂದ ಆಕೆ ಮಾನವಳೆ ಅಥವಾ ಸರ್ಪವೇ ಎಂಬ ರಹಸ್ಯ ಬಯಲಾಗುತ್ತದೆ. ಎಲ್ಲಿದ್ದೀರಿ ಗುರುದೇವ? ಎಲ್ಲಿದ್ದೀರಿ? ಶಿವಾನಿ, ತ್ರಯಂಬಕನ ಮಂತ್ರಶಕ್ತಿಯಿಂದ ನಿನ್ನ ಶಕ್ತಿ ಕ್ಷೀಣಿಸುತ್ತಿದೆ. ನಿನಗೀಗಿರುವ ಕಾಲಮಿತಿಯೂ ಕೂಡ ಕ್ಷೀಣಿಸುತ್ತಿದೆ. ಆ ಬಗ್ಗೆ ನನಗೆ ಅರಿವಿದೆ ಗುರುದೇವ. ಅದಕ್ಕೆ ನನ್ನ ಸಹಾಯಕ್ಕೆ ನಿಮ್ಮ ಮೊರೆ ಬಂದಿದ್ದೇನೆ. ಆದಿಶೇಷನನ್ನು ಕಂಡುಹಿಡಿಯುವುದರಿಂದಲೇ ನಾಗಮಣಿಯ ಬಗ್ಗೆ ನಮಗೆ ಸಂಪೂರ್ಣ ಮಾಹಿತಿ ಸಿಗುತ್ತದೆ. ನಿನ್ನ ಇಡೀ ತಪಶಕ್ತಿಯನ್ನು ಕ್ರೋಢೀಕರಿಸು. ಆದಿಶೇಷನನ್ನು ಕಂಡುಹಿಡಿ. ನೆನಪಿರಲಿ ಶಿವಾನಿ, ಅಲ್ಲೊಂದು ಅಪಾಯವೂ ಇದೆ. ಒಂದು ಬಾರಿ ನಿನ್ನ ತಪಶಕ್ತಿಯನ್ನು ಇದಕ್ಕೆ ಬಳಸಿದ ನಂತರ ನಿನಗೆ ಯಾವುದೇ ಶಕ್ತಿ ಉಳಿಯುವುದಿಲ್ಲ. ನಿನ್ನ ಆ ಶಕ್ತಿ ಮರಳಿ ಪಡೆಯಬೇಕೆಂದರೆ ಒಂದು ಕಾರ್ಕೋಟಕ ಅಮಾವಾಸ್ಯೆಯನ್ನು ಕಳೆಯಲೇಬೇಕು. ಎಚ್ಚರ. ಈಗ ನನ್ನ ಆದ್ಯತೆ ಇರುವುದು ಆದಿಶೇಷನನ್ನು ಕಂಡುಹಿಡಿಯುವ ಕುರಿತಾಗಿ. ಆ ಕೆಲಸ ಮೊದಲು ಆಗಬೇಕಾಗಿದೆ. ಅದಕ್ಕಾಗಿ ನನ್ನ ಶಕ್ತಿಯೆಲ್ಲ ಪೋಲಾಗಿ ಬರಿದಾದರೂ ನನಗೆ ಚಿಂತೆ ಇಲ್ಲ. ಸಕಲ ಶಕ್ತಿಯನ್ನು ಕ್ರೋಢೀಕರಿಸುತ್ತೇನೆ.